ಈ ಮಹಿಳೆ ಒಂದು ಹಳ್ಳಿನಲ್ಲಿ ಸುಮಾರು 700 ಜನಕ್ಕೆ ಕೆಲಸ ಕೊಟ್ಟು 1,000 ಕೋಟಿ ಕಂಪನಿನ ಹುಟ್ಟಾಕಿದ್ದಾರೆ. ಇವ್ರ ಹೆಸರು ಅಂಜು ಶ್ರೀವಾತ್ಸವ್ ಅಂತ. ಇವರು ಅಮೆರಿಕದ ಒಂದು ಮಾರ್ಕೆಟಿಂಗ್ ಏಜೆನ್ಸಿನಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ. 2006ರಲ್ಲಿ ಇವರ ಕೆಲಸ ಬಿಟ್ಟು ಇಂಡಿಯಾಗೆ ಬರ್ತಾರೆ. ಆಗ ಇವ್ರು ಗಮನಿಸೋದೇನಂದ್ರೆ ನಮ್ಮ ಇಂಡಿಯಾದಲ್ಲಿ 60% ಜನ ಕೃಷಿ ನಂಬ್ಕೊಂಡಿದ್ದಾರೆ, ಆದ್ರೆ ಅವ್ರು ಒಂದು ಎಕರೆನಲ್ಲಿ ಏನು ಇಳುವರಿ ತೆಗಿಬೇಕೋ ಅದನ್ನ ತೆಗಿತಾ ಇಲ್ಲ ಅಂತ ಅವ್ರು ಗಮನಿಸ್ತಾರೆ. ಅದಕ್ಕೆ ಇವ್ರೇನ್ ಮಾಡ್ತಾರೆ, ಇವ್ರ ಹತ್ರಿಂದ 10 ಲಕ್ಷದಲ್ಲಿ ಹರಿಯಾಣ ಹತ್ರ ಅರ್ಧ ಎಕರೆ ಜಮೀನ್ ತಗೊಂಡು ಅದರಲ್ಲಿ ತುಳಸಿ ಪುದೀನ ಎಲ್ಲ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಈ ತುಳಸಿ ಪುದೀನ ಯೂಸ್ ಮಾಡ್ಕೊಂಡು ಒಂದು ಸಾಸ್ನ ತಯಾರು ಮಾಡ್ತಾರೆ. ಆ ಸಾಸ್ನ ಅಲ್ಲೇ ಲೋಕಲ್ ಅಲ್ಲಿದ್ದ ರೆಸ್ಟೋರೆಂಟ್ಗಳಿಗೆ ಸೆಲ್ ಮಾಡ್ತಿರ್ತಾರೆ. ಅಲ್ಲಿನ ಜನ ಇದನ್ನ ತುಂಬಾ ಇಷ್ಟಪಟ್ಟು ಫೇಮಸ್ ಮಾಡ್ತಾರೆ. ಮುಂದೆ ಹೋಗಿ ಇವರು ವಿನ್ ಗ್ರೀನ್ ಅನ್ನೋ ಒಂದು ಕಂಪ್ನಿನ ಓಪನ್ ಮಾಡಿ ಅದ್ರ ಕೆಳಗೆ ಸಾಸ್ನ ತಯಾರು ಮಾಡೋದ್ರ ಜೊತೆಗೆ ಡಿಪ್ಗಳನ್ನ ತಯಾರು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಈ ಕಂಪ್ನಿ ಸುಮಾರು 700 ಜನ ಮಹಿಳೆಯರಿಗೆ ಕೆಲಸ ಕೊಟ್ಟಿದೆ. ಅದಲ್ಲದೆ ಇವ್ರು ಸ್ಟಾರ್ಟ್ ಮಾಡಿದ ಮೊದಲನೇ ವರ್ಷನೇ 12 ಲಕ್ಷ ಸೇಲ್ಸ್ ಮಾಡ್ತಾರೆ. 2015 ಬರೋಷ್ಟೊತ್ತಿಗೆ ವರ್ಷಕ್ಕೆ 5 ಕೋಟಿ ರೂಪಾಯಿ ರೆವೆನ್ಯೂ ಮಾಡ್ತಾರೆ. 2017 ಅಷ್ಟೊತ್ತಿಗೆ ಅದು 32 ಕೋಟಿಗೆ ಹೋಗುತ್ತೆ. ಇವತ್ತು ಅದು 311 ಕೋಟಿಗೆ ಹೋಗಿದೆ. ನಮ್ಮ ಇಂಡಿಯಾದಲ್ಲಿ ಡಿಪ್ ಹಾಗೂ ಸಾಸ್ ಮಾರ್ಕೆಟ್ ಅಲ್ಲಿ ಇವ್ರದ್ದು 22% ಮಾರ್ಕೆಟ್ ಶೇರ್ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ದು ಏನಂದ್ರೆ, ಅಮೆರಿಕಾದಲ್ಲಿದ್ದ ಸೆಕ್ಯೂರ್ ಜಾಬ್ ನ ಬಿಟ್ಟು ಇವ್ರು ಏನೋ ಒಂದು ಹೊಸ ಟ್ರೈ ಮಾಡ್ಬೇಕಂತ ಇಂಡಿಯಾಗೆ ಬಂದು ರಿಸ್ಕ್ ತಗೊಂಡು ಸ್ಟಾರ್ಟ್ ಮಾಡಿ ಇವತ್ತು ಇವರು 700 ಹಳ್ಳಿ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದಾರೆ.